ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇಂದಿನ ಈ ಒಂದು ಜನರಲ್ ಲವ್ ರೀಡಿಂಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ರೀಡ್ ಮಾಡ್ತಿರುವಂತಹ ವಿಷಯ, ನಿಮ್ಮ ವ್ಯಕ್ತಿ ಮನಸ್ಸಲ್ಲಿ ಸದ್ಯಕ್ಕೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅವ್ರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ಅವರ ಗುಪ್ತ ಭಾವನೆಗಳೇನಿದೆ, ಅದೆಲ್ಲವನ್ನು ಕೂಡ ಈ ಒಂದು ರೀಡಿಂಗಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಹಾಗೆ ನಿಮ್ಮ ಮುಂದೆ ಈಗ 3 ಕಾರ್ಡ್ಸ್ಗಳಿದೆ. ದ ಲವರ್ಸ್ ಕಾರ್ಡ್ ಇದೆ, 2 ಆಫ್ ಕಪ್ಸ್ ಇದೆ, ಹಾಗೆಯೇ 10 ಆಫ್ ಕಪ್ಸ್ ಇದೆ. ನಿಮಗೆ ಯಾವ ಒಂದು ಕಾರ್ಡ್ ತುಂಬ ನಿಮ್ಮ ಮನಸ್ಸಿಗೆ ಹತ್ತಿರ ಅಂತ ಅನ್ನಿಸ್ತಾ ಇದೆ, ಅಥವಾ ನಿಮ್ಮನ್ನು ತುಂಬ ಸೆಳೀತಾ ಇರುವಂತಹ ಯಾವ ಒಂದು ಕಾರ್ಡ್ ಏನಿದೆ ಅದನ್ನು ಆರಿಸ್ಕೊಳ್ಳಿ. ನೆನ್ಪಿಡಿ, ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಅನ್ವಯ ಆಗುವಂತಹ ಸಂದೇಶಗಳನ್ನು ಮಾತ್ರ ತೆಗೆದುಕೊಳ್ಳಿ. ಅದಿಲ್ಲ ನಿಮಗೆ ಅನ್ವಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಅದನ್ನು ಯೂನಿವರ್ಸಿಗೆ ಲೆಟ್ ಗೋ ಮಾಡಿಬಿಡಿ ಅಷ್ಟೇ. ಓಕೆ, ಈಗ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಪೋರ್ಟಿಗೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಇನ್ನಷ್ಟು ಜನ ನನ್ನ ಜೊತೆ ಕನೆಕ್ಟ್ ಆಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ವಿಡಿಯೋನ ಯಾರಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ ಅವರಿಗೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಂದು ಪೈಲಿಗೂ ಕೂಡ ನಾನು ಕಮೆಂಟ್ ಲೈನನ್ನು ಹೇಳಿರ್ತೀನಿ, ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಕೂಡ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈ ರೀಡಿಂಗ್ ಕೇವಲ ರೀಡಿಂಗ್ ಆಗಿರೋದಿಲ್ಲ, ಒಂದು ಹೀಲಿಂಗ್ ಎನರ್ಜಿ ಆಗಿರುತ್ತೆ. ಸೊ ಈ ಹೀಲಿಂಗ್ ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ನನ್ನ ಜೊತೆ ಕನೆಕ್ಟ್ ಆಗಿರಬೇಕು. ಹಾಗೆ ನಾನೇನು ಹೇಳ್ತೀನಿ ಅಫರ್ಮೇಷನ್ ಥರದಲ್ಲಿ ನಾನೇನು ಹೇಳಿರ್ತೀನಿ, ಕಮೆಂಟ್ ಲೈನಲ್ಲಿ ಮಾಡಿ, ಈ ರೀತಿ ಕಮೆಂಟ್ ಮಾಡಿ ಅಂತ ಏನು ಹೇಳ್ತೀನಿ, ಆ ಕಮೆಂಟ್ ಮಾಡೋ ಮುಖಾಂತರ ನೀವು ನಿಮ್ಮ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರ, ನೆನಪಿರಲಿ. ಓಕೆ, ರೀಡಿಂಗ್ ಶುರು ಮಾಡೋಣ. ಈಗಾಗಲೇ ನೀವು ಪೈಲ್ಗಳನ್ನ ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಮೊದಲನೇ ಪೈಲ್ ಫಸ್ಟ್ ಒನ್ ದ ಲವರ್ಸ್ ಕಾರ್ಡ್, ಯಾರು ಈ ಒಂದು ಕಾರ್ಡನ್ನ ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಈ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ. ಆ್ಯಂಡ್ ನಿಮ್ಮ ಹಳೆಯ ಮೆಸೇಜಸ್ಗಳನ್ನೆಲ್ಲ ನೋಡ್ತಾ ಇರುವಂಥದ್ದು, ನಿಮ್ಮ ಫೋಟೋಸ್ನೆಲ್ಲ ನೋಡ್ತಿರುವಂಥದ್ದು, ಹೀಗೆ ಮಾಡ್ತಾ ಅವ್ರ ಸಮಯವನ್ನು ಕಳೀತಾ ಇರುವಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಆ್ಯಂಡ್ ಇಲ್ಲಿ ನೋಡಬಹುದು ನಿಮ್ಮ ಜೊತೆಗೆ ಅವರು ತುಂಬಾ ಅಟ್ಯಾಚ್ಮೆಂಟ್ ಜಾಸ್ತಿನೇ ಇತ್ತು ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಅಟ್ಯಾಚ್ಮೆಂಟ್ ಅಂತ ಹೇಳಿದ್ರೆ ಒಂದು ಫೀಲಿಂಗ್ ಅಟ್ಯಾಚ್ಮೆಂಟ್ ಅಥವಾ ಒಂದು ಪರ್ಸನ್, ಅಂದರೆ ಈಗ ಒಬ್ರು ತುಂಬ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ತಿದ್ರೆ ಅವ್ರಿಗೆ ಬೇಗ ಕನೆಕ್ಟ್ ಆಗಿಬಿಡ್ತಾರೆ. ಯಾರೇ ಆದರೂ ಅಷ್ಟೇ, ದ್ವೇಷ ಮಾಡ್ತಾ ಅಥವಾ ಸ್ವಲ್ಪ ದೂರ ಸರಿತಾ ಇರ್ತಾರೆ, ಮಾತಾಡ್ಸೋದಕ್ಕೂ ಹಿಂದೆ ಮುಂದೆ ಮಾಡ್ತಿದ್ದವ್ರ ಜೊತೆಗೆ ಅವರಷ್ಟು ಯಾರೂ ಕೂಡ ಕನೆಕ್ಟ್ ಆಗಲ್ಲ ಅಲ್ವಾ. ಸೊ ಈ ವ್ಯಕ್ತಿ ನಿಮಗೆ ಮುಂಚೆಯಿಂದನೂ ಅಷ್ಟೇ ತುಂಬ ಪ್ರೀತಿಯಿಂದ ಮಾತಾಡಿಸಿ ಅಥವಾ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೇ ಅರ್ಥ ಮಾಡ್ಕೊಂಡು ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಈ ಎನರ್ಜಿ ನೋಡಿದಾಗ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಟೂ ಮಚ್ ಆಗಿರುವಂಥ ಅಟ್ಯಾಚ್ಮೆಂಟ್ಸ್ ಜಾಸ್ತಿ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಒಮ್ಮೆ ಒಬ್ಬ ವ್ಯಕ್ತಿ ಸಮುದ್ರ ದಂಡೆ ಮೇಲೆ ನಿಂತ್ಕೊಂಡು ಅಲೆಗಳನ್ನ ನೋಡ್ತಾ ಕೇಳ್ತಾ ಇರ್ತಾನೆ, ಅಲೆಗಳನ್ನ ನೋಡ್ತಾ ಇರ್ತಾನೆ, ಅಲೆಗಳನ್ನ ನೋಡ್ತಾ ಅಲೆಗೆ ಕೇಳ್ತಾನೆ, ನೀನು ಪ್ರತಿನಿತ್ಯ ಅಲೆಗಳ ರೂಪದಲ್ಲಿ ಬರ್ತೀಯಲ್ವಾ, ಬಂದ್ಬಿಟ್ಟು ಈ ದಂಡೆಯನ್ನು ಮುಟ್ಬಿಟ್ಟು ವಾಪಸ್ ಹೋಗ್ತೀಯಲ್ಲ ಯಾಕೆ ಅಂತ ಕೇಳ್ತಾನೆ. ಆಗ ಅದಕ್ಕೆ ಸಮುದ್ರ ಅಂದರೆ ಅಲೆ ಉತ್ತರ ಕೊಡುತ್ತೆ, ನಾನು ಅದನ್ನ ದಂಡೆಯನ್ನು ಮುಟ್ಬಿಟ್ಟು ನಾನು ವಾಪಸ್ ಹೋಗ್ತಾ ಇರೋದಲ್ಲ, ಪ್ರತಿ ಬಾರಿ ನಾನು ದಂಡೆಯನ್ನು ಮುಟ್ಟಿದಾಗ ಅದರ ಮರಳನ್ನು ನನ್ನೊಂದಿಗೆ ಆಳಕ್ಕೆ ಕರ್ಕೊಂಡು ಹೋಗ್ತೀನಿ. ಅಂದರೆ ದಂಡೆಗಳ ಸಂದಿಗುಂದಿಲೆಲ್ಲ ಒಂದಷ್ಟು ಮರಳುಗಳಿರತ್ತೆ, ಅದನ್ನು ವಾಪಸ್ ಕರ್ಕೊಂಡು ಹೋಗುತ್ತೆ. ನೀವು ನೋಡಿರ್ಬಹುದು, ಸಮುದ್ರ ಅಲೆಯಲ್ಲಿ ನೀವು ನಿಂತ್ಕೊಂಡಿದ್ರೆ ನೀವಿಲ್ಲಿ ಫಸ್ಟಿಗೆ ಎಲ್ಲೋ ನಿಂತ್ಕೊಂಡಿರ್ತೀರಾ, ಅಲೆ ಬಂದು 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 ನಿಮ್ಮ ಕಾಲತ್ರ ಬಂದು ಹೋಗಿ ಏನಾಗಿರುತ್ತೆ, ನೀವೆಲ್ಲೋ ನಿಂತಿದ್ದವ್ರು ಎಲ್ಲಿಗೋ ಹೋಗಿರ್ತೀರ. ಸಮುದ್ರ ಏನ್ ಮಾಡುತ್ತೆ, ಎಳ್ಕೊಂಡು ಹೋಗ್ತಾ ಇರತ್ತೆ ಅಲ್ವಾ. ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇನೆ, ಅವರು ಸದ್ಯಕ್ಕೀಗ ಮೌನವಾಗಿ ನಿಮ್ಮಿಂದ ದೂರ ಇದ್ದಂತೆ ನಟಿಸ್ತಾ ಇರಬಹುದು ಅಥವಾ ನಿಮ್ಮಿಂದ ದೂರ ಇದ್ದಾರೆ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ಪ್ರತಿ ಕ್ಷಣ ನಿಮ್ಮ ನೆನಪುಗಳು ಏನಿದೆ ಅವರ ಹೃದಯದ ಆಳಕ್ಕೆ ಕರ್ಕೊಂಡು ಹೋಗ್ತಿರೋವಂಥ ಒಂದು ಎನರ್ಜಿ ಇದೆ. ಈ ಮೌನ ದೂರವಾಗುವಂಥ ಲಕ್ಷಣ ಆಗಿರಲ್ಲ, ಬದಲಿಗೆ ಪ್ರೀತಿಯನ್ನ ಇನ್ನೂ ಡೀಪ್ ಆಗಿ ಆಳಕ್ಕೆ ತಗೊಂಡು ಹೋಗುವಂಥ ಸಂಕೇತ ಇದಾಗಿದೆ. ಓಕೆ, ಹಾಗೆ ಈ ಒಂದು ಫಸ್ಟ್ ಒನ್ ಪೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ರಿ ನೀವು ಕಮೆಂಟಲ್ಲಿ ತಿಳಿಸ್ತೀರಾ. ಥ್ಯಾಂಕ್ ಯು ಯೂನಿವರ್ಸ್, 111
ಆ್ಯಂಡ್ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಪ್ರತಿಯೊಬ್ಬರು ಕೂಡ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಯಾರು ಫಸ್ಟ್ ಒನ್ ಪೈಲ್ನ ಚೂಸ್ ಮಾಡ್ಕೊಂಡಿದ್ರಿ ನೀವು. ಓಕೆ, ಥ್ಯಾಂಕ್ ಯು ಸೋ ಮಚ್. ಈಗ ಸೆಕೆಂಡ್ ಒನ್ ಪೈಲ್ ಯಾರು 2 ಆಫ್ ಕಪ್ಸ್ ಈ ಒಂದು ಕಾರ್ಡ್ನ ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಪರ್ಸನ್ ಇಲ್ಲಿ ಎಲ್ಲೋ ಒಂದು ಕಡೆ ಬದಲಾವಣೆಯ ಒಂದು ಪರ್ವ ಸ್ಟಾರ್ಟ್ ಆಗಿದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಇವ್ರು ನಿಮ್ಮ ಬಗ್ಗೆ ಒಂದು ನಿರ್ಧಾರಕ್ಕೆ ಬರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಮೂರನೇ ವ್ಯಕ್ತಿಯ ಪ್ರಭಾವ ಅಥವಾ ಕುಟುಂಬದ ಒತ್ತಡ ಇರಬಹುದು, ಆದ್ರೆ ಅವರ ಮನಸ್ಸು ಮಾತ್ರ ನಿಮ್ಮ ಕಡೆಗೆ ವಾಲಿದೆ ಅನ್ನುವಂತಹ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ಬೆಳಕು ಬರ್ಬೇಕಂತ ಹೇಳಿದ್ರೆ ಕಿಟಕಿ ಏನ್ ಮಾಡ್ಬೇಕು, ಓಪನ್ ಮಾಡ್ಬೇಕು, ತೆರೆಯಲೇಬೇಕು. ಆದ್ರೆ ಕೆಲವೊಮ್ಮೆ ಕಿಟಕಿನೇ ತುಕ್ಕಿಡ್ದಿದ್ದಾಗ ಅದನ್ನ ತೆರೆಯೋದಿಕ್ಕೆ ಶಕ್ತಿ ಬೇಕಾಗತ್ತೆ ಅಲ್ವಾ? ಹಾಗೇನೆ ತೆಗಿಯೋದಿಕ್ಕಾಗಲ್ಲ. ಒಂದೊಂದ್ಸಲ ಪೇಂಟ್ ಮಾಡಿದಾಗ ಅಥವಾ ರೆಸ್ಟ್ ಹಿಡ್ದಾಗಿರುತ್ತೆ, ಏನಾಗುತ್ತೆ ಅವಾಗ ಆ ಕಿಟಕಿನ ಓಪನ್ ಮಾಡೋಕ್ಕೆ ತುಂಬಾ ಶಕ್ತಿ ಬೇಕು. ಏನಾದ್ರೂ ಒಂದು ಐಟಮ್ಸ್ನ ತಗೊಂಬಂದು, ಕಲ್ಲು ಅಥವಾ ಏನಾದ್ರೂ ಒಂದು ತಗೊಂಬಂದು ಅದನ್ನ ಗುದ್ದುಬಿಟ್ಟು ತೆಗಿಯೋದಿಕ್ಕೆ ಪ್ರಯತ್ನ ಮಾಡ್ತೀವಿ ಅಲ್ವಾ? ಅದೇ ರೀತಿಯಾಗಿ ನಿಮ್ಮ ಸಂಬಂಧದಲ್ಲೂ ಕೂಡ ಈಗಿರುವ ಅಡೆತಡೆಗಳು ಏನಿದೆ ಆ ತುಕ್ಕು ಹಿಡಿದಿರುವಂತ ಕಿಟಕಿ ಅಂತೆ. ಅವರು ನಿಮ್ಮ ಪರ್ಸನ್ ಆ ಕಿಟಕಿಯನ್ನ ತೆರೆದು ನಿಮ್ಮ ಪ್ರೀತಿಯ ಬೆಳಕನ್ನ ಬರಮಾಡ್ಕೊಳ್ಳೋದಿಕ್ಕೆ ಮಾನಸಿಕವಾಗಿ ಸಿದ್ಧ ಆಗ್ತಿರುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ನೆನ್ಪಿಟ್ಕೊಳ್ಳಿ, ವಜ್ರ ನೀವೆಲ್ಲರೂ ನೋಡಿರ್ತೀರ ಅಲ್ವಾ? ವಜ್ರ ಯಾವ ರೀತಿಯಾಗಿ ಶೈನಿಂಗ್ ಆಗಿ ತುಂಬಾ ಪಳಪಳ ಅಂತ ಹೊಳಿತಾ ಇರತ್ತೆ ಅಲ್ವಾ? ಅದನ್ನೇನಾದ್ರೂ ಕಲ್ಲಿದ್ದಲಿನ ಜೊತೆಗೆ ಇಟ್ಟಿದ್ರೆ, ಅದನ್ನ ಕಲ್ಲಿದ್ದಲೆಲ್ಲ ಗುಡ್ಡೆ ಇರತ್ತೆ, ಅದ್ರ ಮಧ್ಯದಲ್ಲಿ ಏನಾದ್ರು ವಜ್ರ ಇಟ್ಟಾಗ ಏನ್ ಮಾಡತ್ತೆ, ಕಲ್ಲಿದ್ದಲು ಇರೋದು ಕಪ್ಪು ಬಣ್ಣದಲ್ಲಿ ಅಲ್ವಾ? ಸೊ ಈ ವಜ್ರ ತುಂಬಾನೇ ಶೈನಿಂಗ್ ಆಗಿರತ್ತೆ. ಅವಾಗ ಈ ಕಲ್ಲಿದ್ದಲ ಹತ್ರ ನಾವೇನಾದ್ರು ವಜ್ರ ಇಟ್ಟಾಗ ಅದು ಹೊಳೆಯೋದಿಕ್ಕೆ ಪ್ರಾರಂಭ ಮಾಡುತ್ತೆ. ನಿಮ್ಮ ಈ ಕಷ್ಟ ಸಮಯ ಏನಿದೆ, ನಿಮ್ಮ ಪ್ರೀತಿಯನ್ನ ವಜ್ರದಂತೆ ಬೆಳಗಿಸಕ್ಕೆ ಅಂತಾನೆ ಬರ್ತಿರುವಂತಹ ನಿಮ್ಮ ಪ್ರೀತಿಯಲ್ಲಿರುವಂತಹ ಕಷ್ಟ ಇದಾಗಿದೆ. ಯಾವುದೇ ಕಾರಣಕ್ಕೂ ಈ ಕಷ್ಟಕ್ಕೆ ನೀವು ಕುಗ್ಗದೇನೆ ಈ ಕಷ್ಟವನ್ನ ಎದುರಿಸ್ಲಿಕ್ಕೆ ಏನ್ ಮಾಡ್ಬೇಕು, ಧೈರ್ಯ ಮಾಡ್ಬೇಕು. ಧೈರ್ಯದಿಂದ ಈ ಒಂದು ಕಷ್ಟದಿಂದ ಹೊರಗೆ ಬರೋದಿಕ್ಕೆ ನೀವು ಪ್ರಯತ್ನ ಮಾಡ್ಬೇಕೇ ವಿನಃ ಕಷ್ಟ ಬಂತು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಕುತ್ಕೊಳ್ಬೇಡಿ. ಎಲ್ಲಾ ಪ್ರೀತಿಗಳು ನಿಮಗೆ ಸಲೀಸಾಗಿ ಯಾವ ಪ್ರೀತಿನೂ ಸಿಗಲ್ಲ. ಪ್ರೀತಿ ಅಂತ ಹೇಳೋದೇನೆ ಒಂಥರ ಪ್ಯೂರ್, ತುಂಬಾ ಶುದ್ಧವಾಗಿರುವಂಥದ್ದು. ಆ ಶುದ್ಧವಾಗಿರೋದನ್ನ ನಾವು ಪಡ್ಕೊಳ್ಬೇಕಂತ ಹೇಳಿದ್ರೆ ಒಂದು ಸ್ವಲ್ಪ ಸಾಹಸ ಪಡಲೇಬೇಕಾಗತ್ತೆ, ಕಷ್ಟವನ್ನು ಪಟ್ಟು ಆ ಒಂದು ಸುಖವನ್ನು ನೋಡ್ಲೇಬೇಕಾಗತ್ತೆ. ಓಕೆನಾ? ಸೊ ಧೈರ್ಯವಾಗಿರಿ, ನಿಮ್ಮ ಜೊತೆಗೆ ನೀವು ನಂಬಿರುವಂಥ ದೇವರು ಯಾವಾಗಲೂ ಇರ್ತಾರೆ. ಸೆಕೆಂಡ್ ಒನ್ ಪೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ ನೀವು ಕಮೆಂಟಲ್ಲಿ ತಿಳಿಸ್ತೀರಾ. ಕ್ಲೈಮಿಂಗ್ ಇಟ್ ಅಂತ ಹೇಳಿಬಿಟ್ಟು CLAIMING ಸ್ಪೇಸ್ ಬಿಡ್ತೀರಾ IT. ಓಕೆ, ಆ್ಯಂಡ್ ಅದ್ರ ಎದುರುಗಡೆ ಬರೀತೀರಾ 333 ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕ್ತೀರಾ ಆ್ಯಂಡ್ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮೂರನೇ ಪೈಲ್ 10 ಆಫ್ ಕಪ್ಸ್. ಯಾರು ಈ ಒಂದು ಕಾರ್ಡ್ನ ಚೂಸ್ ಮಾಡ್ಕೊಂಡಿದ್ದೀರಾ, ಕಾರ್ಡೇ ಒಂಥರ ಪಾಸಿಟಿವ್ ಎನರ್ಜಿ ಇದೆ, ಹೊಸ ಪ್ರಾರಂಭ ಮತ್ತೆ ಒಂದು ಕಮಿಟ್ಮೆಂಟ್ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ. ಓಕೆ, ಇವರು ನಿಮ್ಮ ಪರ್ಸನ್ ಏನಿದ್ದಾರೆ ಅವರು ಶಾಶ್ವತವಾಗಿ ನಿಮ್ಮ ಜೊತೆನೇ ಇರಬೇಕು, ಪರ್ಮನೆಂಟ್ ಆಗಿ. ಓಕೆನಾ? ಸೊ ಅಲ್ಲಿ ಚಿತ್ರನೂ ನೋಡ್ಬೋದು, ಎಲ್ಲ ಒಟ್ಟಾಗಿ ನಿಂತ್ಕೊಂಡಿರುವಂಥದ್ದು ಅಲ್ವಾ? ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ಪರ್ಸನ್ ಶಾಶ್ವತವಾಗಿ ನಿಮ್ಮ ಜೊತೆಗಿರೋದಕ್ಕೆ ಅವರು ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ಮದುವೆ ಅಥವಾ ಒಂದು ಗಂಭೀರವಾಗಿರುವಂತಹ ಸಂಬಂಧ ಇವರಿಗೆ ಬೇಕು ಅನ್ನೋವಂಥ ಒಂದು ಮನಸ್ಸಿನಲ್ಲಿ ಆಲೋಚನೆಗಳು ಇವಾಗ ನಡೀತಾ ಇದೆ. ಮದುವೆ ಮಾಡ್ಕೊಳ್ಬೇಕು ಅಥವಾ ನಿಮಗೆ ಮದುವೆಯ ಒಂದು ಕಮಿಟ್ಮೆಂಟ್ನ ಕೊಡಬೇಕು, ಈ ರೀತಿಯಾದಂಥ ಮನಸ್ಸಿನಲ್ಲಿ ಆಲೋಚನೆಗಳು ಬರ್ತಾ ಇರುವಂತಹ ಒಂದು ಎನರ್ಜಿ ಇಲ್ಲಿದೆ. ಓಕೆನಾ? ಒಂದು ಸಣ್ಣ ಬೀಜಕ್ಕೆ ಭೂಮಿ ಒಳಗಡೆ ಕತ್ತಲೆಯಲ್ಲಿ ಇರುತ್ತೆ. ಈಗ ಭೂಮಿ ಒಳಗೆ ನಾವು ಬೀಜನ ಹಾಕಿದಾಗ ಸುಮ್ಮನೆ ಅದನ್ನ ಹಂಗೆ ನೆಲದ ಮೇಲೆ ಇಟ್ಬಿಡಲ್ಲ ಅಲ್ವಾ? ಅದಕ್ಕೆ ಒಂದು ಸ್ವಲ್ಪ ಗುಂಡಿ ತೆಗೆದ್ಬಿಟ್ಟು ಅದಕ್ಕೆ ಬೀಜ ಹಾಕಿ ಅದನ್ನ ಮತ್ತೆ ಮಣ್ಣು ಮುಚ್ತೀವಿ. ಮಣ್ಣು ಮುಚ್ಚಿದಾಗ ಅದಕ್ಕೇನಲ್ಲೇನೋ ಲೈಟ್ ಇಟ್ಬಿಟ್ಟು ನಾವು ಮಣ್ಣು ಮುಚ್ತೀವ? ನೋ, ರೈಟ್, ಅಲ್ಲಿ ಕತ್ತಲೆ ಆಗಿರುತ್ತೆ. ಅವಾಗ ಆ ಬೀಜ ಅಯ್ಯೋ ನಾನು ಕತ್ತಲಲ್ಲಿ ಇದೀನಲ್ಲ, ನಾನೇನಾದ್ರು ಸತ್ತೋಗ್ಬಿಟ್ನಾ ಅಂತ ಹೇಳ್ಬಿಟ್ಟು ಆ ಬೀಜಕ್ಕೆ ಏನಾದ್ರು ಅನ್ಸತ್ತಾ? ಇಲ್ಲ ಅಲ್ವಾ? ಆದ್ರೆ ವಾಸ್ತವದಲ್ಲಿ ಅದು ಸತ್ತಿರೋದಿಲ್ಲ. ಬದಲಿಗೆ ಅದೇನ್ ಮಾಡ್ತಿರತ್ತೆ, ದೊಡ್ಡ ಮರವಾಗಿ ಬೆಳೆಯೋದಿಕ್ಕೆ ತನ್ನ ಹಳೆಯ ರೂಪವನ್ನ ಬದಲಿಸಿಕೊಳ್ಳೋದಿಕ್ಕೆ ಅದೇನ್ ಮಾಡ್ತಿರತ್ತೆ, ಅದು ಭೂಮಿ ಒಳಗಡೆ ಹೋಗಿರತ್ತೆ ಅಲ್ವಾ? ಹಾಗೇನೆ ನಿಮ್ಮ ಸಂಬಂಧದಲ್ಲೂ ಅಷ್ಟೇನೆ ಹಳೆಯ ಕಹಿ ನೆನಪುಗಳು
ಮಣ್ಣಾಗಲಿ, ಹೊಸ ಜೀವನದಲ್ಲಿ ಹೊಸ ಚಿಗುರು ಒಡೆಯುವಂಥ ಸಮಯ ಬಂದಿದೆ ಅನ್ನುವಂಥ ಒಂದು ಭಾವನೆಗೆ ನೀವು ಬರಬೇಕಾಗಿದೆ. ಯಾಕಂದರೆ ಇಲ್ಲಿ ನಿಮ್ಮ ಲೈಫಲ್ಲೂ ಕೂಡ, ನಿಮ್ಮ ಎನರ್ಜಿಲೂ ಕೂಡ ಹೊಸ ಒಂದು ಚಿಗುರು ಅಥವಾ ಹೊಸ ಒಂದು ಆರಂಭ ಇಲ್ಲಿ ಎನರ್ಜಿ ಬರ್ತಾ ಇದೆ. ನೀವೇನು ಮಾಡ್ತಿದ್ದೀರಾ, ಹಳೆಯ ಒಂದು ಕಹಿ ನೆನಪುಗಳು, ಪಾಸ್ಟಲ್ಲಿ ಆಗಿರುವಂತಹ ನೋವುಗಳನ್ನೇನಿದೆ ಅದನ್ನೇ ಇಟ್ಕೊಂಡು ಇನ್ನೂ ಕೂಡ ಕ್ಯಾರಿ ಮಾಡ್ತಿರುವಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಸೊ ಹಾಗಾಗಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಹಳೆಯ ಕಹಿ ನೆನಪುಗಳು ಏನಿತ್ತು ಅದೆಲ್ಲದೂ ಕೂಡ ಆ ಬೀಜವನ್ನು ನಾವು ಹೇಗೆ ಮಣ್ಣಲ್ಲಿ ಹಾಕಿಬಿಟ್ಟು ಮಣ್ಣು ಮುಚ್ತೀವಲ್ವ, ಅದೇ ರೀತಿಯಾಗಿ ಆ ನಿಮ್ಮ ಹಳೆಯ ನೆನಪುಗಳನ್ನೆಲ್ಲವನ್ನು ಕೂಡ ಒಂದು ಏನು ಮೈಂಡಿನ ತೆಗೆದು ಹಾಕ್ಬಿಡಿ. ಓಕೆನಾ? ಒಂದು ಹೊಸ ಚಿಗುರು, ಹೊಸ ಪ್ರಾರಂಭ ಮಾಡೋದಕ್ಕೆ ನೀವು ರೆಡಿಯಾಗಿ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಯೂನಿವರ್ಸ್, ಇಡೀ ಬ್ರಹ್ಮಾಂಡ ನಿಮಗಾಗಿ ಒಂದು ಸುಂದರವಾಗಿರುವಂತಹ ಉದ್ಯಾನವನವನ್ನೇ ಸಿದ್ಧಪಡಿಸ್ತಾ ಇದೆ. ಉದ್ಯಾನವನ ಅಂತ ಹೇಳಿದ್ರೆ ಗೊತ್ತಾಗತ್ತೆ, ಪಾರ್ಕ್ ಅಲ್ವಾ? ಸೊ ಉದ್ಯಾನವನ ಅಂತ ಹೇಳಿದ್ರೆ ಹೇಗಿರುತ್ತೆ, ಹೂವಿರುತ್ತೆ, ಹಸಿರು, ತುಂಬ ಹಚ್ಚ ಹಸಿರಾಗಿರುತ್ತೆ, ಗಿಡಗಳಿರುತ್ತೆ, ಹಣ್ಣುಗಳಿರುತ್ತೆ. ಸೊ ಉದ್ಯಾನವನ ಅಂತ ಹೇಳಿದ್ರೆ ಒಂಥರ ಖುಷಿಯಾಗಿರುತ್ತೆ, ಪಾಸಿಟಿವ್ ವೈಬ್ಸ್ ಅಲ್ವಾ? ಅದೇ ರೀತಿಯಾಗಿ ಬ್ರಹ್ಮಾಂಡ ನಿಮ್ಮ ಲೈಫ್ನ ಸೃಷ್ಟಿ ಮಾಡ್ತಾ ಇದೆ. ನೀವೇನ್ ಮಾಡಬೇಕು, ತಾಳ್ಮೆಯಿಂದ ಸ್ವಲ್ಪ ದಿನ ವೇಟ್ ಮಾಡಿ. ಇಷ್ಟೇ ದಿನ ವೇಟ್ ಮಾಡಿದ್ದೀರಾ ಪ್ರೀತಿಗೋಸ್ಕರ, ಇಷ್ಟು ಕಷ್ಟವನ್ನು ನೀವು ಪ್ರೀತಿಯಲ್ಲಿ ನೋಡಿದ್ದೀರಾ ಅಲ್ವಾ? ಯಾರು ಸಹಾಯವನ್ನು ಪಡೆದೇನೆ, ಕೆಲವೊಬ್ರು ಸಹಾಯನ ಪಡ್ಕೊಂಡು ಅದರಲ್ಲೂ ಮೋಸ ಹೋಗಿ ಒಂದಷ್ಟು ನೋವುಗಳನ್ನು ತಗೊಂಡು ತಾಳ್ಮೆಯಿಂದ ಕಾದಿದ್ದೀರಾ. ಇನ್ನೊಂದು ಸ್ವಲ್ಪ ದಿನ, ಇನ್ನೇನು ಆಗ್ತಾ ಬಂತು, ಇನ್ನೊಂದು ಸ್ಟೆಪ್ ಇಟ್ಟರೆ ನಿಮ್ಮ ಗೆಲುವಿದೆ ಅಂತ ಹೇಳುವಾಗ ಈಗ ಸ್ಟೆಪ್ನ ತೆಗೆದು ಹಿಂದೆ ಇಡಬೇಡಿ ಯಾವುದೇ ಕಾರಣಕ್ಕೂ. ಓಕೆನಾ? ಸೊ ಇಷ್ಟು ದಿನ ಏನು ಕಷ್ಟಪಟ್ಟಿದ್ದೀರಾ, ಇದಕ್ಕಿಂತ ಇನ್ನೊಂದು ಸ್ಟೆಪ್ ಇಟ್ಬಿಡಿ. ಅದು ಕಷ್ಟದಲ್ಲಿ ಇದ್ರೂ ಪರವಾಗಿಲ್ಲ, ದೇವ್ರನ್ನ ಬಿಲೀವ್ ಮಾಡಿ, ದೇವ್ರ ಪಾದವನ್ನು ನಾನು ಗಟ್ಟಿಯಾಗಿ ಹಿಡಿದಿದ್ದೀನಿ ಅಂತ ಹೇಳ್ಕೊಂಡು ಹೆಜ್ಜೆನ ಇಡಿ. ಯಾವುದೇ ಕಾರಣಕ್ಕೂ ಚಿಂತೆಯನ್ನು ಮಾಡಬೇಡಿ ಇಲ್ಲಿ. ಓಕೆ? ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಒಂದು ರೀಡಿಂಗ್, ಇವತ್ತಿನ ಸಂದೇಶ ನಿಮಗೆ ಪಾಸಿಟಿವ್ ಎನರ್ಜಿ ನೀಡಿದೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಆ್ಯಂಡ್ ನಿಮ್ಮ ಪ್ರೀತಿಯ ಜೀವನ ಏನಿದೆ ಸುಖವಾಗಿರಲಿ, ಶಾಂತವಾಗಿರಲಿ ಅಂಥೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ, ಈ ಎನರ್ಜಿನ ಪೂರ್ಣ ಮನಸ್ಸಿನ ನೀವೆಲ್ಲರೂ ಕೂಡ ಸ್ವೀಕರಿಸಿ, ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಾನೇನು ಹೇಳಿದ್ದೀನಿ ಅದೇ ರೀತಿಯ ಕಮೆಂಟ್ ಮಾಡ್ತಾ ಸಂಪೂರ್ಣವಾಗಿ ಈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾರಿಗೆ ಈ ಒಂದು ರೀಡಿಂಗ್ನ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆಯೇ ಕಮೆಂಟ್ ಮಾಡ್ತೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಓಕೆ? ಸೊ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ಪ್ರೀತಿ ತುಂಬ 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 ಚೆನ್ನಾಗಿ ದೊಡ್ಡದಾಗಿ ಬೆಳೀಲಿ. ಆ್ಯಂಡ್ ನೀವಿಬ್ಬರೂ ಕೂಡ ಆದಷ್ಟು ಬೇಗ ಒಂದಾಗಲಿ ಅಂತೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ, ನಿಮ್ಮೆಲ್ಲ ವಿಷಸ್ಗಳು ಆದಷ್ಟು ಬೇಗ ನೆರವೇರಲಿ. ಬರೀ ಪ್ರೀತಿ ಮಾತ್ರನೇ ಅಲ್ಲ, ಜೀವನ ಅಂತ ಹೇಳಿದಾಗ ಸಾಕಷ್ಟು ಆಸೆಗಳಿರುತ್ತೆ, ಕನಸುಗಳಿರುತ್ತೆ. ಆ ಎಲ್ಲ ಕನಸುಗಳು ನನಸಾಗಲಿ ಅಂತೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್. ಪ್ರೀತಿ ಸದಾ ಹೀಗೆ ಇರಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆ? ಸೊ ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್.